ಅಲ್ಲಪ್ಪ ನಮ್ಗೆ ಆ ಥರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ. ಬಟ್ ಅವ್ರು ಕಾಲ್ ಮಾಡಿ ಈ ಥರದ್ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು. ಆಮೇಲೆ ಎಲ್ರಿಗಿಂತ ಈಗ ಒಬ್ರು ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡೋದು ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ. ಬಟ್ ಅವನು ನಮಗ್ ಸಪೋರ್ಟ್, ಗುಂಡನ ನಮಗೆ ಸಪೋರ್ಟಿವ್ ಆಗಿ ಇಟ್ಕೊಂಡಿದ್ದ. ಪಾಪ ನಾವು ಎಷ್ಟು ಸತಿ ರೀಟೇಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು. ತುಂಬಾ ಖುಷಿ ಆಗ್ತಿತ್ತು. ಅಂಡ್ ವಿ ಆರ್ ಬ್ಲೆಸ್ಡ್ ಆ ತರ ತುಂಬಾ ನಿಯಂತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ ಗಳನ್ನ ಹಂಚ್ಕೊಂಡ್ವಿ. ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋಷ್ಟು ಸುಲಭ ಅಲ್ಲ. ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ. ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವನ ಬಗ್ಗೆ. ಅವ್ನ್ ಸಪೋರ್ಟ್ ಮಾಡ್ದ ಅಷ್ಟೇ, ಅದ್ರಲ್ಲಿ ನಮ್ದೇನು ಮ್ಯಾಜಿಕ್ ಅಂತ ಏನೂ ಇಲ್ಲ. ಅವ್ನ್ ಸಪೋರ್ಟ್ ಮಾಡ್ದ. ಅವ್ನ್ ಹೆಂಗೆ ನಾನು ಹಿಂಗ್ ಇರ್ತೀನಿ ನೋಡಿ ನೀವ್ ಹೆಂಗಾಗತ್ತೆ ಅನ್ನೋ ತರ ಅವ್ನು ನಮ್ಗೆ ಆಪ್ಷನ್ಸ್ ಗಳು ಕೊಡ್ತಾ ಇದ್ದ. ಪಾಪ ಲೈಕ್ ರಿಯಲಿ ಹ್ಯಾಟ್ಸ್ ಆಫ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಕ್ಕಾಗಿ. ಅಂಡ್ ಜೀವನ ಲೈಕ್ ಲಿಟ್ರಲಿ ನನ್ಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರುತ್ತೆ. ಅವಾಗ ಅಂದ್ರೆ ಸುಮ್ನೆ ಸಿಕ್ಕಾಪಟ್ಟೆ ತರ್ಲೆ ಬಡಿ ಮಗನ್ ಏನಾದ್ರು ತಗೊಂಡ್ ಹೊಡೆದ್ಬಿಡ್ಲ ತಲೆಗೆ ಅನ್ಸೋದು. ಹುಚ್ಚಪಟ್ಟೆ ಮಾಡೋನು ಸರ್. ಆಮೇಲೆ ಆ ನಾಯಿಗೆ ರಾಸ್ ಹತ್ತು ಬಿಡೋದು ಹಂಗೆ ಇದ್ ಮಾಡೋನು. ನಾನು ಆಮೇಲೆ ಡೈರೆಕ್ಟರ್ ಸರ್ಗೆ ಹೇಳಿದೆ, ಡೈರೆಕ್ಟರ್ ಸರ್ ಜಾಸ್ತಿ ಬೈಬೇಡಿ ಮೇಡಮ್, ನಮ್ಮ ಅಣ್ಣನ ಮಗ ಅಯ್ಯೋ ಸಾರಿ ಸರ್. ಆಮೇಲೆ ಗೊತ್ತಾಯ್ತು ನಂಗೆ. ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸು ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಅಜಿಜಿ ಅಣ್ಣ ಜೊತೆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ತುಂಬಾ ಸಾರಿ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು. ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ. ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ, ಇನ್ನೂ ಯಾವಾಗ ರಿಲೀಸ್ ಮಾಡ್ತೀರಾ, ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾನ, ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು. ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ತರದ್ ಒಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ, ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ, ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು. ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ. ಸೂಪರ್. ಯುವನಿಗೆ ಕೊಡೋಣ. ಏನೋ ಅವ್ರು ಅಷ್ಟೊಂದು ತರಲೆ ಗುಂಡಂಗೆ ತರಲೆ ಮಾಡ್ತಾ ಇದ್ರು ಅಂತೆಲ್ಲ ಹೇಳಿದ್ರು. ಬಟ್ ಇಲ್ಲಿ ನಾನು ಪ್ರೆಸ್ ಮೀಟಿಗೆ ಬಂದಾಗಿಂದ ನೋಡಿದ್ದೀನಿ ಫುಲ್ ಸೈಲೆಂಟ್. ಹೇಗಿತ್ತು ಈ ಹಾಡು, ಈ ಪರ್ಟಿಕ್ಯುಲರ್ ಹಾಡು ಮಾಡಿದಂತ ಎಕ್ಸ್ಪೀರಿಯನ್ಸ್? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುವನ್. ಗುಂಡ ಮತ್ತೆ ನನ್ನ ಮಧ್ಯೆ ಬಾಂಡ್ ಬೆಳೆಸೋದಕ್ಕೆ ಅವನ ಜೊತೆ ಸ್ವಲ್ಪ ದಿನ ಟ್ರೈನಿಂಗ್ ತಗೊಂಡೆ. ಅದಾದ್ಮೇಲೆ ಅಲ್ಲಿ ಅವನ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಆದ್ರೂ ಬಿಡ್ಲಿಲ್ಲ, ಮಾಡ್ದೋ. ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದ್ರೂ ಮಾಡ್ದೋ. ಅವನ ಜೊತೆ ಅವನ್ನ ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ. ಆ ಥರ ಅವನು ಅಲ್ಲಿ ಎಲ್ಲರನ್ನೂ ಶೈನ್ ಮಾಡ್ತಾ ಇದ್ದ. ಸೊ ಇಷ್ಟೇ. ಇಲ್ಲಿ ಬಂದಿರೋರ್ಗೆಲ್ಲರನ್ನೂ ನಾನು ಇಷ್ಟೇ ಕೇಳೋದು, ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಬೆಸ್ಟ್ ವಿಶಸ್. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂತ ನಾವು ಕೂಡ ವಿಶ್ ಮಾಡ್ತಿದೀವಿ. ಥ್ಯಾಂಕ್ ಯು.